ಪ್ರಜಾಪ್ರಭುತ್ವದ ಪರಮೋಚ್ಚ ದೇಗುಲವಾದ ದೇಶದ ಸಂಸತ್ತು ಇವತ್ತು ಕೇವಲ ವಾದ ವಿವಾದಗಳ ವೇದಿಕೆಯಾಗಿ ಉಳ್ಕೊಂಡಿಲ್ಲ. ಮೌನವನ್ನ ಪ್ರಶ್ನೆ ಮಾಡೋ ಬೃಹತ್ ರಾಜಕೀಯ ಅಖಾಡವಾಗಿ ಮಾರ್ಪಡ್ತಾ ಇದೆ. ವಿಪಕ್ಷಗಳು ಧರಣಿ ನಡೆಸ್ತಾ ಇವೆ, ಘೋಷಣೆಗಳನ್ನು ಕೊಡ್ತಾ ಇವೆ, ಸಂಸತ್ತಿನ ಕಲಾಪಗಳನ್ನು ಸಂಪೂರ್ಣವಾಗಿ ಸ್ತಬ್ಧ ಮಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಗೃಹ ಸಚಿವ ಅಮಿತ್ ಶಾ ಸಂಸತ್ತಿಗೆ ಬರ್ತಾ ಇಲ್ಲ. ಪರೀಕ್ಷಾ ಅಕ್ರಮದಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ರಸ್ತೆಯಲ್ಲಿದ್ದಾರೆ. ಆದರೆ ಸರ್ಕಾರದ ಮುಖ್ಯಸ್ಥರು ಕ್ಯಾಮೆರಾಗಳ ಮುಂದೆ ಭಾಷಣ ಮಾಡುವುದಕ್ಕೆ ರೆಡಿ ಇದ್ದಾರೆ. ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವರು ಸಂಸತ್ತಿಗೆ ಬಂದು ಉತ್ತರ ಕೊಡೋ ತನಕ ನಾವು ಸದನವನ್ನ ನಡೆಸೋದಕ್ಕೆ ಬಿಡೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾನೆ ಬರ್ತಿದ್ದಾರೆ. ಈ ಸುದೀರ್ಘ ಮೌನ ವಿಪಕ್ಷಗಳಿಗೆ ಮತ್ತಷ್ಟು ಆಕ್ರೋಶವನ್ನ ಜಾಸ್ತಿ ಮಾಡ್ತಾ ಇದೆ. ವಿಪಕ್ಷಗಳು ತಮಗಿಷ್ಟ ಬಂದ ಹಾಗೆ ಆರೋಪ ಮಾಡಿ ಗದ್ದಲ ಎಬ್ಬಿಸ್ತಾ ಇರುವಾಗ ಮಧ್ಯ ಪ್ರವೇಶ ಮಾಡುವ ಬದಲು ವಿಪಕ್ಷಗಳ ಎಲ್ಲ ಆರೋಪಗಳು ಸುತ್ತ ತುದಿಗೆ ತಲುಪಿದಾಗ ಪಕ್ಕಾ ಸಾಕ್ಷ್ಯಾಧಾರಗಳೊಂದಿಗೆ ಸಂಸತ್ನಲ್ಲಿ ದಾಳಿ ನಡೆಸೋದು ಮೋದಿಯವರ ಹಳೆಯ ತಂತ್ರ. ಹಾಗಾದ್ರೆ ಇಡೀ ದೇಶ ಕಾಯ್ತಾ ಇರೋ ಆ ಕ್ಷಣ ಯಾವಾಗ ಬರುತ್ತೆ ಅಂತ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಪ್ರಜಾಪ್ರಭುತ್ವದ ಪರಮೋಚ್ಚ ದೇಗುಲವಾದ ದೇಶದ ಸಂಸತ್ತು ಇವತ್ತು ಕೇವಲ ವಾದ ವಿವಾದಗಳ ವೇದಿಕೆಯಾಗಿ ಉಳ್ಕೊಂಡಿಲ್ಲ. ಬದಲಿಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಗೃಹ ಸಚಿವ ಅಮಿತ್ ಶಾ ಅವರ ಮೌನವನ್ನ ಪ್ರಶ್ನೆ ಮಾಡೋ ಬೃಹತ್ ರಾಜಕೀಯ ಅಖಾಡವಾಗಿ ಮಾರ್ಪಡ್ತಾ ಇದೆ. ದೇಶಾದ್ಯಂತ ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ತೂಗುಯ್ಯಾಲೆಯಲ್ಲಿರಿಸಿರೋ ನೀಟ್ ಪರೀಕ್ಷಾ ಅಕ್ರಮದ ಕಾವು ಸಂಸತ್ತಿನ ಒಳಗಡೆ ಹಾಗೆ ಹೊರಗಡೆ ಪ್ರಚಂಡ ಬಿರುಗಾಳಿಯನ್ನ ಎಬ್ಬಿಸ್ಬಿಟ್ಟಿದೆ. ವಿಪಕ್ಷಗಳು ಧರಣಿ ನಡೆಸ್ತಾ ಇವೆ, ಘೋಷಣೆಗಳನ್ನು ಕೂಗ್ತಾ ಇವೆ, ಸಂಸತ್ತಿನ ಕಲಾಪಗಳನ್ನು ಸಂಪೂರ್ಣವಾಗಿ ಸ್ತಬ್ಧ ಮಾಡ್ತಾ ಇದೆ. ಸೊ ಇಷ್ಟೆಲ್ಲ ನಡೀತಾ ಇದ್ರು ಇಡೀ ದೇಶ ಕೇಳ್ತಾ ಇರೋ ಒಂದೇ ಒಂದು ಬಲವಾದ ಪ್ರಶ್ನೆ ಅಂತಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಗೃಹ ಸಚಿವ ಅಮಿತ್ ಶಾ ಸಂಸತ್ತಿಗೆ ಯಾಕೆ ಬರ್ತಾ ಇಲ್ಲ? ವಿಪಕ್ಷಗಳ ಈ ಭಾರಿ ಪ್ರತಿಭಟನೆ ಮಧ್ಯೆ ಕೂಡ ಅವರಿಬ್ಬರ ಈ ಮೌನದ ಹಿಂದಿರೋ ರಹಸ್ಯವಾದ್ರೂ ಏನು? ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಂದು ಪ್ರಚಲಿತ ವಿಚಾರಕ್ಕೂ ಸ್ಪಂದಿಸುವಂತಹ, ಸೆಲ್ಫಿ ವಿಡಿಯೋಗಳ ಮೂಲಕ ದೇಶದ ಯುವಜನತೆಯನ್ನು ತಲುಪುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತಿನ ಒಳಗಡೆ ಬಂದು ವಿಪಕ್ಷಗಳ ನೇರ ಪ್ರಶ್ನೆಗಳಿಗೆ ಮುಖಾಮುಖಿಯಾಗುವುದಕ್ಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ? ಇದೇ ಪ್ರಶ್ನೆಯನ್ನ ಎತ್ತಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಲೋಕಸಭೆಯ ವಿಪಕ್ಷ ನಾಯಕರಾಗಿ ನೇರವಾಗಿ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಪರೀಕ್ಷಾ ಅಕ್ರಮದಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ರಸ್ತೆಯಲ್ಲಿದ್ದಾರೆ. ಆದರೆ ಸರ್ಕಾರದ ಮುಖ್ಯಸ್ಥರು ಕ್ಯಾಮೆರಾಗಳ ಮುಂದೆ ಭಾಷಣ ಮಾಡುವುದಕ್ಕೆ ರೆಡಿ ಇದ್ದಾರೆ. ಸಂಸತ್ತಿನ ಕಲಾಪದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಮಾತನಾಡುವುದಕ್ಕೆ ಅವರಿಗೆ ಮನಸ್ಸಿಲ್ಲ ಅಂತ ರಾಹುಲ್ ಗಾಂಧಿ ಸಾರ್ವಜನಿಕವಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ರಾಜ್ಯಸಭೆಯ ವಿಪಕ್ಷ ನಾಯಕ ಹಾಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇನ್ನಷ್ಟು ಆಕ್ರಮಣಕಾರಿಯಾದಂಥ ಹೆಜ್ಜೆ ಇಟ್ಟು, ಇದು ಕೇವಲ ಒಂದು ಪರೀಕ್ಷೆ ಅಕ್ರಮ ಅಲ್ಲ, ಇದು ಇಡೀ ದೇಶದ ಯುವಕರ ಭವಿಷ್ಯದ ಜೊತೆ ನಡೆದಿರುವಂತಹ ಅತಿ ದೊಡ್ಡ ಚೆಲ್ಲಾಟ ಅಂತ ಹೇಳ್ತಿದ್ದಾರೆ. ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವರು ಸಂಸತ್ತಿಗೆ ಬಂದು ಉತ್ತರ ಕೊಡೋ ತನಕ ನಾವು ಸದನವನ್ನ ನಡೆಸೋದಕ್ಕೆ ಬಿಡೋದಿಲ್ಲ ಅಂತ ಎಚ್ಚರಿಕೆಯನ್ನ ಕೊಡ್ತಾನೆ ಬರ್ತಿದ್ದಾರೆ. ಇತ್ತ ದೆಹಲಿಯ ಬೀದಿಗಳಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಂಥ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ನಡೆಸಿರೋ ಲಾಠಿ ಚಾರ್ಜ್ ಹಾಗೆ ಬಲಪ್ರಯೋಗ ಪರಿಸ್ಥಿತಿಯನ್ನ ಮತ್ತಷ್ಟು ವಿಕೋಪಕ್ಕೆ ಒಯ್ದಿದೆ. ಈ ಬಲಪ್ರಯೋಗದ ಹಿಂದೆ ಗೃಹ ಸಚಿವಾಲಯದ ಹಸ್ತಕ್ಷೇಪ ಇದೆ ಅಂತ ವಿಪಕ್ಷಗಳು ನೇರ ಆರೋಪವನ್ನ ಮಾಡ್ತಾ ಇವೆ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಸರ್ಕಾರದ ವಿರುದ್ಧ ಸರಣಿ ವಾಗ್ದಾಳಿ ಮಾಡ್ತಾ ತಮ್ಮ ಹಕ್ಕುಗಳಿಗಾಗಿ ಭವಿಷ್ಯಕ್ಕಾಗಿ ಧ್ವನಿ ಎತ್ತುತ್ತಾ ಇರೋ ಯುವಕರ ಮೇಲೆ ಲಾಠಿ ಪ್ರಹಾರ ಮಾಡಿಸೋದು ಗೃಹ ಸಚಿವ ಅಮಿತ್ ಶಾ ಅವರ ಆದೇಶ ಇಲ್ಲದೆ ಸಾಧ್ಯನಾ? ವಿದ್ಯಾರ್ಥಿಗಳನ್ನ ಶತ್ರುಗಳಂತೆ ಕಾಣ್ತಾ ಇರೋ ಈ ಸರ್ಕಾರ ಅವರ ನ್ಯಾಯಯುತ ಪ್ರಶ್ನೆಗಳಿಗೆ ಉತ್ತರಿಸೋ ಬದಲು ಪೊಲೀಸ್ ಬಲಪ್ರಯೋಗದ ಮೂಲಕ ಧ್ವನಿ ಅಡಗಿಸೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಮೇಲಿಂದ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಎಲ್ಲಾ ಗಂಭೀರ ಆರೋಪಗಳ ಹೊರತಾಗಿಯೂ ಗೃಹ ಸಚಿವ ಅಮಿತ್ ಶಾ ಅವರು ಇಲ್ಲಿ ತನಕ ಯಾವುದೇ ನೇರ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಈ ಸುದೀರ್ಘ ಮೌನ ವಿಪಕ್ಷಗಳಿಗೆ ಮತ್ತಷ್ಟು ಆಕ್ರೋಶವನ್ನ ಜಾಸ್ತಿ ಮಾಡ್ತಾ ಇದೆ. ಹಾಗಾದ್ರೆ ಪ್ರಧಾನಿ ಮೋದಿ ಹಾಗೆ ಅಮಿತ್ ಶಾ ಅವರು ನಿಜಕ್ಕೂ ಓಡಿ ಹೋಗ್ತಾ ಇದ್ದಾರಾ, ಅಥವಾ ಇದ್ರ ಹಿಂದೆ ಯಾವುದಾದ್ರೂ ಬೃಹತ್ ತಂತ್ರಗಾರಿಕೆ ಅಡಗಿದೆಯಾ? ರಾಜಕೀಯ ವಿಶ್ಲೇಷಕರು ಹಾಗೆ ಆಡಳಿತ ಪಕ್ಷದ ನಿಕಟವರ್ತಿಗಳು ಕೊಡುವಂತಹ ಸುಳಿವುಗಳ ಪ್ರಕಾರ ಇಬ್ಬರೂ ನಾಯಕರು ಸುಮ್ಮನೆ ಕೂತಿಲ್ಲ. ಅವರು ಪ್ರಸ್ತುತ ಅತ್ಯಂತ ತೀವ್ರವಾದ ಡಾಟಾ ಹಾಗೆ ಸಾಕ್ಷ್ಯಾಧಾರಗಳ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ. ಸಿಬಿಐ ಮತ್ತು ತನಿಖಾ ವರದಿಗಳ ಕ್ರೋಢೀಕರಣವನ್ನ ಮಾಡ್ತಿದ್ದಾರೆ ಅನ್ನೋದು ಒಂದಷ್ಟು ಮೂಲಗಳಿಂದ ಸಿಕ್ಕಿರೋ ಮಾಹಿತಿ. ನೀಟ್ ಅಕ್ರಮದ ತನಿಖೆಯನ್ನ ಈಗಾಗಲೇ ಸಿಬಿಐ ಕೈಗೆತ್ತಿಕೊಂಡಿದ್ದು ದೇಶಾದ್ಯಂತ ನಡೆದಿರುವಂತಹ ಬಂಧನಗಳು, ಪ್ರಶ್ನೆ ಪತ್ರಿಕೆ ಸೋರಿಕೆಯ ನೆಟ್ವರ್ಕ್ ಮತ್ತು ರಾಜಸ್ಥಾನ ಬಿಹಾರ ಮೂಲದ ದಂಧೆಕೋರರ ಲಿಂಕ್ಗಳ ಸಮಗ್ರ ವರದಿಯನ್ನ ಗೃಹ ಸಚಿವಾಲಯ ಕಲೆಕ್ಟ್ ಮಾಡ್ತಾ ಇದೆಯಂತೆ.
ಇನ್ನು ವಿಧೇಯಕ ಹಾಗೆ ಕಾನೂನಾತ್ಮಕ ತಿದ್ದುಪಡಿಗೂ ಕೂಡ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ ಅಂತ. ಈ ಮುಂದಿನ ದಿನಗಳಲ್ಲಿ ಪರೀಕ್ಷಾ ಅಕ್ರಮಗಳನ್ನು ತಡೆಯೋದಕ್ಕೆ ತರಲಾಗೋ ಕಠಿಣ ಕಾನೂನಿನ ರೂಪುರೇಷೆಗಳನ್ನು ರೆಡಿ ಮಾಡಲಾಗ್ತಾ ಇದೆ ಅನ್ನೋದು ಕೂಡ ಒಂದು ಸುದ್ದಿ. ಜೊತೆಗೆ ಸದನದಲ್ಲಿ ಪ್ರತ್ಯುತ್ತರದ ತಂತ್ರಗಾರಿಕೆ ನಡೀತಾ ಇದೆ ಅಂತ. ವಿಪಕ್ಷಗಳು ತಮಗಿಷ್ಟ ಬಂದ ಹಾಗೆ ಆರೋಪ ಮಾಡಿ ಗದ್ದಲ ಎಬ್ಬಿಸ್ತಾ ಇರುವಾಗ ಮಧ್ಯಪ್ರವೇಶ ಮಾಡೋ ಬದಲು ವಿಪಕ್ಷಗಳ ಎಲ್ಲ ಆರೋಪಗಳು ತುತ್ತ ತುದಿಗೆ ತಲುಪಿದಾಗ ಪಕ್ಕಾ ಸಾಕ್ಷ್ಯಾಧಾರಗಳೊಂದಿಗೆ ಸಂಸತ್ನಲ್ಲಿ ದಾಳಿ ನಡೆಸೋದು ಮೋದಿಯವರ ಹಳೆಯ ತಂತ್ರ. ಇನ್ನೊಂದು ಕಡೆ ಪ್ರಧಾನಿ ಮತ್ತು ಗೃಹ ಸಚಿವರ ಅನುಪಸ್ಥಿತಿಯಲ್ಲಿ ಬಿಜೆಪಿ ಸಂಸದರು ಹಾಗೆ ಕೇಂದ್ರ ಸಚಿವರು ಸರ್ಕಾರದ ರಕ್ಷಣೆಗೆ ನಿಂತಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರು ಸೇರಿದ ಹಾಗೆ ಪ್ರಮುಖ ಬಿಜೆಪಿಯ ನಾಯಕರು ವಿಪಕ್ಷಗಳ ಆರೋಪಗಳನ್ನು ತಳ್ಳಿ ಹಾಕ್ತಾ ಇದ್ದಾರೆ. ಬಿಜೆಪಿ ಸಂಸದರ ವಾದ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸರ್ಕಾರ ತನಿಖೆಗೆ ಈಗಾಗಲೇ ಆದೇಶ ಕೊಟ್ಟಿದೆ. ತಪ್ಪಿತಸ್ಥರನ್ನ ಜೈಲಿಗೆ ತಳ್ಳೋ ಪ್ರಕ್ರಿಯೆ ನಡೀತಾ ಇದೆ. ಆದರೆ ವಿಪಕ್ಷಗಳಿಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತ ರಾಜಕೀಯವೇ ಮುಖ್ಯವಾಗಿದೆ. ಸಂಸತ್ನಲ್ಲಿ ಚರ್ಚೆಗೆ ಸರ್ಕಾರ ರೆಡಿ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಪ್ರಧಾನಿಯವರ ಹೆಸರನ್ನ ಬಳಸಿ ಕಲಾಪ ತಡೆಯೋದು ವಿಪಕ್ಷಗಳ ಬೇಜವಾಬ್ದಾರಿತನ ಅಂತ ಪ್ರತಿ ಸಲ ವಾದ ಮಾಡ್ಕೊಂಡು ಬರ್ತಿದ್ದಾರೆ. ವಿಪಕ್ಷಗಳು ಆಡಳಿತಾವಧಿಯ ಹಳೆಯ ಶೈಕ್ಷಣಿಕ ಹಗರಣಗಳನ್ನು ಎತ್ತಿ ಹಿಡಿಯೋ ಮೂಲಕ ಬಿಜೆಪಿ ಸಂಸದರು ಪ್ರತಿಪಕ್ಷಗಳ ಮೊಸಳೆ ಕಣ್ಣೀರನ್ನ ಬಹಿರಂಗಪಡಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗಾದ್ರೆ ಇಡೀ ದೇಶ ಕಾಯ್ತಾ ಇರೋ ಆ ಕ್ಷಣ ಯಾವಾಗ ಬರುತ್ತೆ ಅಂತ. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಸಂಸತ್ಗೆ ಯಾವಾಗ ಎಂಟ್ರಿ ಕೊಡ್ತಾರೆ ಅಂತ. ವರದಿಗಳ ಪ್ರಕಾರ ಸಿಬಿಐ ತನಿಖೆಯ ಮಧ್ಯಂತರ ವರದಿ ಕೈ ಸೇರಿದ ತಕ್ಷಣ ಹಾಗೂ ನಿಯಮಾವಳಿಗಳ ಪ್ರಕಾರ ನಿಗದಿತ ಧನ್ಯವಾದ ನಿರ್ಣಯ ಅಥವಾ ನೀಟ್ ವಿಷಯದ ಮೇಲಿನ ಚರ್ಚೆಗೆ ಉತ್ತರ ಕೊಡೋ ವೇಳೆಗೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಸಂಸತ್ತಿನ ಅಂಗಳಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಎಂಟ್ರಿ ಕೇವಲ ಸಮರ್ಥನೆ ಮಾತ್ರ ಆಗಿರೋದಿಲ್ಲ. ಬದಲಿಗೆ ವಿಪಕ್ಷಗಳು ಎತ್ತಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ರಾಜ್ಯಗಳ ಮಟ್ಟದಲ್ಲಿ ನಡೆದಿರುವಂತಹ ಹಳೆ ಹಗರಣಗಳನ್ನು ಎತ್ತಿ ಹಿಡಿಯುವ ಮೂಲಕ ತಿರುಗೇಟು ಕೊಡೋ ಬೃಹತ್ ರಾಜಕೀಯ ದಾಳಿಯಾಗಿರುತ್ತೆ. ದೇಶದ ಜನರ ಕಣ್ಣಿಗೆ ಇಷ್ಟೆಲ್ಲ ಬೆಳವಣಿಗೆ ಯಾವ ರೀತಿ ಕಾಣಿಸುತ್ತೆ ಅಂತಾನೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಯುವ ಜನತೆ ಮತ್ತು ಪೋಷಕರಿಗೆ ಒಂದಷ್ಟು ನಿರಾಸೆ ಇರೋದು ಸತ್ಯ. ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ವರ್ಷಗಳ ಶ್ರಮ ಹಾಗೆ ಭವಿಷ್ಯದ ಆತಂಕದಲ್ಲಿದ್ದಾರೆ. ಸಂಸತ್ತಿನಲ್ಲಿ ವಿದ್ಯಾರ್ಥಿಗಳ ಹಿತರಕ್ಷಣೆ ಮತ್ತು ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆ ಬಗ್ಗೆ ಗಂಭೀರ ಚರ್ಚೆ ನಡೆಯೋ ಬದಲು ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ಗದ್ದಲ, ಕಲಾಪ ತಡೆ ಹಾಗೆ ವೈಯಕ್ತಿಕ ವಾಗ್ದಾಳಿಗಳು ಜನರಿಗೆ ತೀವ್ರ ನಿರಾಸೆಗೆ ಕಾರಣವಾಗ್ತಿದೆ. ಇನ್ನು ಸಂಸ್ಥೆಗಳ ಮೇಲಿನ ನಂಬಿಕೆಯ ಬಿಕ್ಕಟ್ಟು ಕೂಡ ಇದೆ. ನರೇಂದ್ರ ಮೋದಿ ಅವರ ಸರ್ಕಾರ ಶೂನ್ಯ ಭ್ರಷ್ಟಾಚಾರ ಮತ್ತು ದಕ್ಷ ಆಡಳಿತದ ಬಿಂಬವನ್ನು ಹೊಂದಿತ್ತು. ಆದರೆ ಪರೀಕ್ಷಾ ಅಕ್ರಮಗಳು ಮತ್ತು ಪ್ರಧಾನಿ ಹಾಗೂ ಗೃಹ ಸಚಿವರ ಸಾರ್ವಜನಿಕ ಪ್ರತಿಕ್ರಿಯೆಯಲ್ಲಿನ ವಿಳಂಬ ಸಾಮಾನ್ಯ ಜನರಲ್ಲಿ ಸರ್ಕಾರದ ಸಾಂಸ್ಥಿಕ ದಕ್ಷತೆ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟೋ ಹಾಗೆ ಮಾಡಿದೆ. ಹಾಗೆ ರಾಜಕೀಯ ಲಾಭದ ಯತ್ನ ಅನ್ನೋ ಭಾವನೆ ಕೂಡ ವ್ಯಕ್ತವಾಗುತ್ತೆ. ಇನ್ನೊಂದು ಕಡೆ ವಿಪಕ್ಷಗಳು ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಪರಿಹರಿಸೋದಕ್ಕಿಂತ ಹೆಚ್ಚಾಗಿ ಸಂಸತ್ತನ್ನ ಸ್ತಬ್ಧಗೊಳಿಸಿ ರಾಜಕೀಯ ಮೈಲೇಜ್ ಪಡೆಯುವುದಕ್ಕೆ ಟ್ರೈ ಮಾಡ್ತಾ ಇವೆ ಅನ್ನೋ ಅಭಿಪ್ರಾಯ ಕೂಡ ಒಂದು ವರ್ಗದ ಜನರಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಯಾರು ಸರಿ, ಯಾರು ತಪ್ಪು? ಜನಸಾಮಾನ್ಯರಲ್ಲಿ ಮೂಡ್ತಾ ಇರೋ ಗೊಂದಲ ಹಾಗೆ ಕಂಟಿನ್ಯೂ ಆಗ್ತಾ ಇರೋದು ಸತ್ಯ. ಜನಸಾಮಾನ್ಯರಿಗೆ ಈ ವಿಷಯದಲ್ಲಿ ಎರಡು ಬೇರೆ ಬೇರೆ ರೀತಿಯ ಚಿತ್ರಣಗಳು ಕಾಣಿಸ್ತಾ ಇದೆ. ಇಲ್ಲಿ ವಿಪಕ್ಷಗಳ ವಾದ ಹಾಗೆ ಸಾರ್ವಜನಿಕರ ಬೆಂಬಲ ಅಂತ ಬಂದಾಗ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಿಯಾಂಕಾ ಗಾಂಧಿ ಎತ್ತುತ್ತಾ ಇರೋ ಪ್ರಶ್ನೆಗಳು ಈ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲಿನ ಬಲಪ್ರಯೋಗ, ಪರೀಕ್ಷಾ ಅಕ್ರಮದ ಹೊಣೆಗಾರಿಕೆ ಸೇರಿದ ಹಾಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ನೈಜ ವೇದನೆಗೆ ಧ್ವನಿಯಾಗಿ ಕಾಣಿಸ್ಕೊಳ್ತಾ ಇದೆ. ಪ್ರಧಾನಿ ಹಾಗೆ ಗೃಹ ಸಚಿವರು ಸಂಸತ್ನಲ್ಲಿ ನೇರವಾಗಿ ಉತ್ತರಿಸದೇ ಇರೋದು ವಿಪಕ್ಷಗಳ ವಾದಕ್ಕೆ ಪುಷ್ಟಿ ನೀಡಿದ ಹಾಗೆ ಕಾಣಿಸ್ತಾ ಇದೆ. ಇನ್ನು ಸರ್ಕಾರದ ಸಮರ್ಥನೆ ಅಂತ ಬಂದಾಗ ಆಡಳಿತ ಪಕ್ಷ ಈಗಾಗಲೇ ಸಿಬಿಐ ತನಿಖೆಗೆ ಆದೇಶ ಕೊಟ್ಟಿದೆ, ಕಠಿಣ ಕಾನೂನು ತಿದ್ದುಪಡಿ ತಂದಿದೆ ಮತ್ತು ಕಲಾಪದಲ್ಲಿ ಚರ್ಚೆಗೆ ರೆಡಿ ಇದೆ ಅಂತ ಹೇಳ್ತಾ ಇದೆ. ಆದರೆ ಗದ್ದಲದ ಕಾರಣದಿಂದ ಸರ್ಕಾರದ ಸಮರ್ಥನೆ ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ರೀಚ್ ಆಗ್ತಾ ಇಲ್ಲ. ಜನರ ಗೊಂದಲ ಏನಂತಂದ್ರೆ, ಇದು ಪರೀಕ್ಷಾ ವ್ಯವಸ್ಥೆಯಲ್ಲಿನ ನೈಜ ಸಮಸ್ಯೆನಾ ಅಥವಾ ಸರ್ಕಾರದ ವರ್ಚಸ್ಸನ್ನ ಕೆಡಿಸೋದಕ್ಕೆ ವಿಪಕ್ಷಗಳು ಮಾಡ್ತಾ ಇರುವಂತಹ ರಾಜಕೀಯ ಸೃಷ್ಟಿನಾ ಅನ್ನೋ ಸ್ಪಷ್ಟತೆ ಸಾಮಾನ್ಯ ನಾಗರಿಕರಿಗೆ ಸಿಗ್ತಾ ಇಲ್ಲ. ಇನ್ನು ಈ ತಪ್ಪು ಸಂದೇಶಗಳು ಹೋಗಬಾರದು ಅಂತಂದ್ರೆ ಮೋದಿ ಹಾಗೆ ಅಮಿತ್ ಶಾ ಅವರು ತಕ್ಷಣ ಏನ್ ಮಾಡಬೇಕು ಅಂತಂದ್ರೆ, ಸಾರ್ವಜನಿಕರಲ್ಲಿ ಹರಡ್ತಾ ಇರೋ ಅಪನಂಬಿಕೆ ಹಾಗೆ ತಪ್ಪು ಸಂದೇಶಗಳನ್ನು ತಡೆಯೋದಕ್ಕೆ ಮೋದಿ ಮತ್ತು ಅಮಿತ್ ಶಾ ತಕ್ಷಣ ಒಂದಷ್ಟು ಕ್ರಮಕ್ಕೆ ಮುಂದಾಗಬೇಕಾಗತ್ತೆ. ಸಂಸತ್ತಿನಲ್ಲಿ ನೇರ ಸ್ಪಷ್ಟನೆ ಹಾಗೆ ಪ್ರಕಟಣೆಯನ್ನು ಹೊರಡಿಸಬೇಕು. ಗೃಹ ಸಚಿವ ಅಮಿತ್ ಶಾ ಅಥವಾ ಪ್ರಧಾನಿ ಮೋದಿ ಅವರು ಸಂಸತ್ತಿನ ಕಲಾಪಕ್ಕೆ ಹಾಜರಾಗಿ ನೀಟ್ ಅಕ್ರಮದ ತನಿಖೆಯ ಪ್ರಸ್ತುತ ಸ್ಥಿತಿ ಹಾಗೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ನಡೆದಂತಹ ಘಟನೆಗಳ ಬಗ್ಗೆ ಅಧಿಕೃತ ಹಾಗೆ ನೇರವಾದ ಹೇಳಿಕೆ ಕೊಡಬೇಕು.
ನಾಯಕರ ನೇರ ಪ್ರಸಂಗ ವಿಪಕ್ಷಗಳ ಮೌನದ ಆರೋಪವನ್ನ ತಕ್ಷಣ ಮುರಿದು ಹಾಕುತ್ತೆ. ಇನ್ನು ವಿದ್ಯಾರ್ಥಿ ಪ್ರತಿನಿಧಿಗಳ ಜೊತೆ ನೇರ ಸಂವಾದವನ್ನು ನಡೆಸಬೇಕಾಗುತ್ತೆ. ಪ್ರಧಾನಿ ಮೋದಿಯವರು ಸೋಷಿಯಲ್ ಮೀಡಿಯಾ ವಿಡಿಯೋಗಳಿಗಿಂತ ಹೆಚ್ಚಾಗಿ ಸಂತ್ರಸ್ತ ವಿದ್ಯಾರ್ಥಿಗಳು ಮತ್ತು ಪೋಷಕರ ಪ್ರತಿನಿಧಿಗಳನ್ನ ನೇರವಾಗಿ ಭೇಟಿ ಮಾಡಿ ಅವರ ಆತಂಕಗಳನ್ನ ಆಲಿಸಬೇಕು. ಇದು ಸರ್ಕಾರಕ್ಕೆ ಸಾರ್ವಜನಿಕ ಅನುಕಂಪ ಹಾಗೆ ನಂಬಿಕೆಯನ್ನ ತಂದುಕೊಡುತ್ತೆ. ಇನ್ನು ಪೊಲೀಸ್ ಬಲಪ್ರಯೋಗದ ಬಗ್ಗೆ ನಿಷ್ಪಕ್ಷಪಾತ ತನಿಖೆಗೆ ಆದೇಶ ಕೊಡಬೇಕು. ಪ್ರತಿಭಟನಾ ನಿರತ ಯುವಕರ ಮೇಲಿನ ಲಾಠಿ ಚಾರ್ಜ್ ಅಥವಾ ಬಲಪ್ರಯೋಗದ ಆರೋಪಗಳ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶ ಕೊಟ್ಟು ಯುವ ಜನತೆ ಮೇಲಿನ ಆಕ್ರೋಶವನ್ನ ಶಮನ ಮಾಡಬೇಕು. ಇನ್ನು ಪರೀಕ್ಷಾ ವ್ಯವಸ್ಥೆಯ ಮರು ಸಂಘಟನೆಯ ರೋಡ್ ಮ್ಯಾಪ್ ಅನ್ನ ರೆಡಿ ಮಾಡಿಕೊಳ್ಬೇಕು. ಕೇವಲ ಶಿಕ್ಷೆಯ ಕಾನೂನುಗಳನ್ನು ತರೋದಷ್ಟೇ ಅಲ್ಲ, ಭವಿಷ್ಯದಲ್ಲಿ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗದಂತೆ ತಡೆಯುವುದಕ್ಕೆ ತಂತ್ರಜ್ಞಾನ ಆಧಾರಿತ ಹೊಸ ಪಾರದರ್ಶಕ ವ್ಯವಸ್ಥೆಯ ರೋಡ್ ಮ್ಯಾಪ್ ಅನ್ನ ದೇಶದ ಮುಂದಿಡಬೇಕಾಗತ್ತೆ. ವಿಪಕ್ಷಗಳ ಜೊತೆ ಸರ್ವಪಕ್ಷ ಸಭೆಯನ್ನ ಕೂಡ ಮಾಡಬೇಕಾಗತ್ತೆ. ಶಿಕ್ಷಣ ಮತ್ತು ಯುವ ಜನರ ಭವಿಷ್ಯದ ವಿಷಯವನ್ನ ರಾಜಕೀಯದಿಂದ ಹೊರಗಡೆ ಇಟ್ಟು ಸರ್ವಪಕ್ಷ ಸಭೆಯನ್ನ ಕರೆದು ವಿಪಕ್ಷಗಳ ಸಲಹೆಗಳನ್ನ ಆಲಿಸೋ ಉದಾರತೆಯನ್ನ ತೋರಿಸಿದ್ರೆ ಸರ್ಕಾರದ ಮೇಲಿರುವಂತಹ ಏಕಪಕ್ಷೀಯ ನಿರ್ಧಾರ ಅನ್ನೋ ಆರೋಪ ತಾನಾಗೆ ದೂರ ಆಗುತ್ತೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಏನೇ ಇರಲಿ, ಇವತ್ತು ಸಂಸತ್ತಿನ ಅಂಗಳದಲ್ಲಿ ನಡೀತಾ ಇರೋ ಈ ಸಂಘರ್ಷ ದೇಶದ ಪ್ರಜಾಪ್ರಭುತ್ವದ ಅಸಲಿ ಸ್ವರೂಪವನ್ನು ತೋರಿಸ್ತಾ ಇದೆ. ಒಂದು ಕಡೆ ಯುವ ಜನತೆಯ ಭವಿಷ್ಯಕ್ಕಾಗಿ ಹೋರಾಡ್ತಾ ಇದ್ದೀವಿ ಅಂತ ಹೇಳೋ ವಿಪಕ್ಷಗಳು, ಇನ್ನೊಂದು ಕಡೆ ತನಿಖೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅನ್ನೋ ಆಡಳಿತ ಪಕ್ಷ. ಆದರೆ ಅಂತಿಮವಾಗಿ ದೇಶಕ್ಕೆ ಬೇಕಾಗಿರೋದು ರಾಜಕೀಯ ಜಟಾಪಟಿಯಲ್ಲ, ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಸಂಸತ್ನಲ್ಲಿ ಕೊಡುವಂತಹ ಅಧಿಕೃತ ಮತ್ತು ಕಟ್ಟುನಿಟ್ಟಿನ ಉತ್ತರ. ಈ ಕಾಯುವಿಕೆಗೆ ತೆರೆ ಬೀಳೋದು ಯಾವಾಗ? ಸಂಸತ್ತಿನ ಮುಂದಿನ ಕಲಾಪಗಳೇ ಇದಕ್ಕೆ ಉತ್ತರ ಕೊಡಬಹುದು, ನಿರ್ಧಾರ ಮಾಡಬಹುದು ಅಂತ ಅನ್ಸುತ್ತೆ. ಸೊ ಈ ವಿಚಾರದ ಬಗ್ಗೆ ನಿಮಗೆ ಹೇಗೆ ಅನ್ಸುತ್ತೆ? ನಿಮ್ಮ ಉತ್ತರವನ್ನ ಕಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.